ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನ ಪೇಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಶುಕ್ರವಾರ, ದ್ವಾದಶಿ ತಿಥಿ, ಭರಣಿ ನಕ್ಷತ್ರ, ಅತಿಗಂಡ ಯೋಗ ಇರುವಂತಹ 12/6/2026 ಶುಕ್ರವಾರ. ಈ ದಿನ ಮಿಥುನ ರಾಶಿಯವರೇ, ದ್ವಾದಶಿ ತಿಥಿಯ ಶುಭ ಪ್ರಭಾವ, ಭರಣಿ ನಕ್ಷತ್ರದ ತೀವ್ರ ಕಾರ್ಯಶಕ್ತಿ ಜೊತೆಗೆ ಅತಿಗಂಡ ಯೋಗದ ಎಚ್ಚರಿಕೆಯ ಸೂಚನೆ ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಶಿಕ್ಷಣ, ಕುಟುಂಬ ಮತ್ತು ಸಂವಹನದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಯಾವ ಕೆಲಸದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಜಾಗೃತೆಯಿಂದ ಇರಬೇಕು, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹದ ಶಕ್ತಿಯನ್ನು ನೋಡೋದಾದರೆ, ಮಿಥುನ ರಾಶಿ ಅಧಿಪತಿಯಾದಂಥ ಬುಧ ಹಾಗೂ ಈ ಶುಕ್ರವಾರದ ಅಧಿಪತಿಯಾದಂಥ ಶುಕ್ರ ಸಂಯೋಜನೆಗೊಂಡಿರೋದ್ರಿಂದ ಶುಕ್ರನ ಮೃದು ಸ್ವಭಾವ ಮತ್ತು ಬುಧನ ಬುದ್ಧಿಶಕ್ತಿ ಎರಡೂ ಸೇರಿ ಉತ್ತಮ ಸಂವಹನ ಮತ್ತು ಯೋಜನೆಗೆ ಸಹಾಯವನ್ನು ಮಾಡ್ತವೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮಾತಿನ ಮೂಲಕ ಕೆಲಸ ಸಾಧನೆ ಆಗುವಂಥ ಸಾಹುಕಾರ ಇರ್ತದೆ. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಅತಿಯಾಗಿ ಯೋಚನೆ ಮಾಡುವಂಥದ್ದು ಗೊಂದಲವನ್ನು ತರಬಹುದು. ಜೊತೆಗೆ ಭರಣಿ ನಕ್ಷತ್ರದ ತೀವ್ರತೆಯಿಂದ ತುರ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಜಾಗ್ರತೆ ಇರಲಿ. ಆದ್ದರಿಂದ ಯೋಚಿಸಿ ಮಾತನಾಡುವುದು ಬಹಳ ಮುಖ್ಯ. ಇಲ್ಲಾಂದರೆ ಕಷ್ಟ ಆಗ್ತದೆ, ತೊಂದರೆಗೆ ಸಿಗಾಕ್ಕೊಳ್ತೀರಿ. ದ್ವಾದಶಿ ತಿಥಿಯ ಪ್ರಭಾವ ಇರೋದ್ರಿಂದ ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವಂಥದ್ದು, ಆಧ್ಯಾತ್ಮಿಕ ನೆಮ್ಮದಿಯನ್ನು ಪಡೆಯುವಂಥದ್ದು, ಮನಸ್ಸಿಗೆ ಶಾಂತಿಯನ್ನು ಪಡೆಯುವಂಥದ್ದು ಉಂಟಾಗ್ತದೆ. ಆದ್ದರಿಂದ ನೀವು ಬಾಕಿ ಉಳಿದ ಕೆಲಸಗಳನ್ನು ಮುಗಿಸಬಹುದು. ವಿಷ್ಣುವಿನ ಸ್ಮರಣೆ ಮಾಡುವಂಥದ್ದು ಶುಭ ಫಲವನ್ನು ನೀಡುತ್ತದೆ. ಹಳೆಯ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತದೆ. ಭರಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಧೈರ್ಯ, ಹೊಸ ಪ್ರಯತ್ನ ಹಾಗೂ ಕೆಲಸದಲ್ಲಿ ವೇಗ ಅನ್ನುವಂಥದ್ದು ಉಂಟಾಗ್ತದೆ. ಹೊಸ ಪ್ರಾಜೆಕ್ಟ್ ಐಡಿಯಾ ನಿಮಗೆ ಬರ್ತದೆ. ಕನ್ಸಲ್ಟೇಷನ್ಗೆ ಉತ್ತಮವಾದಂಥ ದಿನ ಆಗಿರ್ತದೆ. ಆದರೂ ಸಹ ನೀವು ಮಾತಿನಲ್ಲಿ ಕಠಿಣತೆಯನ್ನು ಬಿಟ್ಟುಬಿಡಿ. ಎಮೋಷನಲ್ ರಿಯಾಕ್ಷನನ್ನು ಕೊಡೋದಕ್ಕೆ ಹೋಗಬಾರ್ದು. ಏಕೆಂದರೆ ಅತಿಗಂಡ ಯೋಗದ ಪ್ರಭಾವ ಇರೋದರಿಂದ ಕೆಲವು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಸಾಧ್ಯತೆ ಇರ್ತದೆ. ಕೆಲಸದಲ್ಲಿ ಸಣ್ಣ ವಿಳಂಬ ಉಂಟಾಗಬಹುದು. ತುರ್ತು ನಿರ್ಧಾರದಿಂದ ಸಮಸ್ಯೆ ಅನ್ನುವಂಥದ್ದು ಉಂಟಾಗ್ತದೆ. ಆದರೆ ತಾಳ್ಮೆಯಿಂದ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಪರಿಶೀಲನೆ ಮಾಡಿ ಮುಂದುವರೆದ್ರೆ ಲಾಭವನ್ನು ಪಡ್ಕೊಳ್ತೀರಿ ಅನ್ನುವಂಥದ್ದು. ಆದರೆ ನಾವು ಎಚ್ಚರಿಕೆ ಇರಬೇಕಾದಲ್ಲಿ, ಎಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಾ ಇರ್ತೀರ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಜಾಗ್ರತೆಯಿಂದ ಇರಬೇಕು. ಬೇರೆಯವ್ರ ಜೊತೆ ಸೇರಿಕೊಂಡು ಚರ್ಚೆ ಮಾಡುವಾಗಲಿ, ಕೆಲಸಗಳನ್ನು ಮಾಡಬೇಕಾಗಲಿ ಜಾಗ್ರತೆಯಿಂದ ಇರಬೇಕು. ಅನ್ನೆಸೆಸರಿ ಆರ್ಗ್ಯುಮೆಂಟ್ಗಳನ್ನು ಮಾಡೋದು ಬೇಡ. ಮಿಥುನ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಸಂವಹನದಿಂದ ಯಶಸ್ಸು ಸಿಗುವಂಥ ಸಾಧ್ಯತೆ ಇರ್ತದೆ. ಹೊಸ ರೆಸ್ಪಾನ್ಸಿಬಿಲಿಟಿಗಳು ಬರೋ ಸಾಧ್ಯತೆ ಇರ್ತದೆ. ಮೀಟಿಂಗ್ಗಳಲ್ಲಿ ಭಾಗವಹಿಸಬಹುದು ಅಥವಾ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಉತ್ತಮ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ಆಫೀಸ್ನಲ್ಲಿ ನಡೆಯುವಂಥ ಗಾಸಿಪ್ಗಳ ಬಗ್ಗೆ ಜಾಗ್ರತೆಯಿಂದ ಇರಿ. ನೀವು ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆಗಳು ಇರ್ತದೆ. ಆಮೇಲೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಕೈ ಹಾಕುವಂಥದ್ದು ಬೇಡ ಅನ್ನುವಂಥದ್ದನ್ನು ತಿಳ್ಕೊಂಡು. ಕ್ಷೇತ್ರವಾರ ಉದ್ಯೋಗ ಫಲ ಹೇಗಿರ್ತದೆ? ಮಾಮೂಲಿಯಾಗಿ ಶಿಕ್ಷಕರು, ಜ್ಯೋತಿಷಿಗಳು ಮತ್ತು ಸ್ಪೀಕರ್ಗಳಿಗೆ ಉತ್ತಮ ಅವಕಾಶಗಳು ಲಭ್ಯವಾಗ್ತದೆ. ಮೀಡಿಯಾದಲ್ಲಿರುವಂಥವ್ರಿಗೆ, ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿರುವಂಥವ್ರಿಗೆ ನೆಟ್ವರ್ಕಿಂಗಿನ ಲಾಭ ಉಂಟಾಗ್ತದೆ. ಪಬ್ಲಿಸಿಟಿ ಸಿಗುವಂಥ ಸಾಧ್ಯತೆಗಳಿರ್ತದೆ. ಖಾಸಗಿ ಉದ್ಯೋಗ ಮಾಡೋವಂಥವ್ರಿಗೆ ನಿಮ್ಮನ್ನು ಗುರುತಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತದೆ. ಟೀಮ್ ವರ್ಕ್ ಮಾಡುವಾಗ ಸ್ವಲ್ಪ ಸಪೋರ್ಟಿಂಗ್ ಸಿಗ್ತದೆ ಎನ್ನುವಂಥದ್ದನ್ನು ನೋಡ್ಬೋದು. ಇಲ್ಲ ಟೀಮ್ ವರ್ಕ್ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಸ್ನೇಹಿತರಿಂದ ಸಹಕಾರಗಳು ಲಭ್ಯವಾಗ್ತದೆ. ವ್ಯವಹಾರ ಮಾಡ್ತಿದ್ವಿ ಅಂತಂದರೆ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಯಾವ್ಯಾವ ಕ್ಷೇತ್ರಗಳು ನಮಗೆ ಲಾಭ ತರ್ಬೋದು? ಆನ್ಲೈನ್ ಬಿಸ್ನೆಸ್ ಇರ್ಬೋದು, ಮೀಡಿಯಾ ಕ್ಷೇತ್ರ, ಕಮ್ಯುನಿಕೇಷನ್ ಕ್ಷೇತ್ರ, ಕೋಚಿಂಗ್ ಕ್ಷೇತ್ರ, ಕನ್ಸಲ್ಟೇಷನು, ಅಸ್ಟ್ರಾಲಜಿ, ಇವುಗಳನ್ನೆಲ್ಲ ನೀವು ಲಾಭವನ್ನು ಪಡ್ಕೊಳ್ತೀರಿ ಎನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಹಳೆಯ ಹಣ ಬರೋ ಸಾಧ್ಯತೆಗಳು ಕಾಣಿಸ್ತದೆ. ಸಣ್ಣ ಧನಲಾಭ ಉಂಟಾಗೋ ಸಾಧ್ಯತೆಯೂ ಇರ್ತದೆ. ಆದರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಯೋಚನೆ ಮಾಡಬೇಕು. ಇಲ್ಲಾಂದರೆ ತೊಂದರೆಗೆ ಸಿಲುಕಿಕೊಳ್ಳೋ ಸಾಧ್ಯತೆಗಳು ಇರ್ತದೆ.
ಹಣ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದಿರಿ, ಆತುರದಿಂದ ಖರ್ಚು ಮಾಡಬಾರ್ದು. ಕುಟುಂಬದಲ್ಲಿ ಸಂಭಾಷಣೆ ಉತ್ತಮವಾಗಿರ್ತದೆ, ಸ್ನೇಹಿತರ ಸಹಕಾರವನ್ನು ಪಡ್ಕೊಳ್ತೀರಾ. ಆದರೆ ಮಾತಿನ ಒಂದು ತಪ್ಪು, ನೀವು ಮಾತಾಡಬೇಕಾದ್ರೆ ಒಂದೇ ಒಂದು ತಪ್ಪು ಮಾಡಿದ್ರೆ ಅದೇನಾಗ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗು ತಂದುಬಿಡ್ತದೆ. ಅಥವಾ ನೀವು ಮಾತಾಡಬೇಕಾದ್ರೆ ಯಾವುದೋ ಒಂದು ಕಡೆ ತಿರ್ಕೊಂಡು, ಇಲ್ಲ ಬಲಗಡೆಗೆ ತಿರ್ಕೊಂಡು ಮಾತಾಡಿರ್ತೀರ, ಇಲ್ಲ ಎಡಗಡೆ ತಿರ್ಕೊಂಡು ಮಾತಾಡಿರ್ತೀರ, ಅಥವಾ ನೇರವಾಗಿ ಸ್ಪಂದನೆ ಮಾಡೋಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಯಾವುದೋ ಒಂದು ಕಡೆ ತಿರುಗಿದ್ರೂ ಅಥವಾ ಪ್ರತಿಕ್ರಿಯೆ ನೀಡಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳಾದ್ರೂ ಅದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಆಗೋದಕ್ಕೆ ಅವಕಾಶಗಳು ಬರ್ತದೆ. ಮಾತನಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋದಾದರೆ ನರಗಳಲ್ಲಿ ಸ್ವಲ್ಪ ದಣು ಉಂಟಾಗ್ತದೆ, ನಿದ್ದೆಯಲ್ಲಿ ವ್ಯತ್ಯಾಸ ಉಂಟಾಗ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಕಾಡ್ತದೆ ಅನ್ನುವಂಥದ್ದನ್ನು ನೋಡಿ, ಆದ್ದರಿಂದ ಆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸೋದ್ರಿಂದ ಎಲ್ಲವನ್ನು ಎದುರಿಸ್ಬೋದು ಅನ್ನುವಂಥದ್ದು. ಈ ದಿನ ನಾವು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು? ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದಿರಬೇಕು. ನೀವೇನಾದರೂ ಡಾಕ್ಯುಮೆಂಟ್ಗಳಿಗೆ ಏನಾದರೂ ಸಿಗ್ನೇಚರ್ ಹಾಕಿದ್ರೆ ಪರಿಶೀಲನೆ ಮಾಡಿ ಸಿಗ್ನೇಚರ್ ಹಾಕಬೇಕು. ಮಾತಿನಲ್ಲಿ ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಳಿ. ಪರಿಹಾರಕ್ಕೋಸ್ಕರ ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ ಅಥವಾ ಶಿವನ ವಿಗ್ರಹಕ್ಕೆ ಹಾಲನ್ನು ಅರ್ಪಿಸಿ. ಕೊನೆಗೊಂದು ಕಿವಿ ಮಾತು, ಮಾತಿನಲ್ಲಿ ಜಾಣ್ಮೆ, ತಾಳ್ಮೆ ಮತ್ತು ಯೋಚಿಸಿ ಮಾಡಿದ ನಿರ್ಧಾರಗಳಿಂದ ಯಶಸ್ಸು ಮತ್ತು ಲಾಭ ತರುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ಮರಿಬೇಡಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಾಳೆ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.